2.5 ಲಕ್ಷ ರೂಪಾಯಿ ಹಣ ಬಸ್ಸಲ್ಲಿ ಬಿಟ್ಟಿದ್ದ ವ್ಯಕ್ತಿಗೆ ಹಣ ತಲುಪಿಸಿ ಮಾನವೀಯತೆ ಮೆರೆದ ಕೆಎಸ್ಆರ್ಟಿಸಿ ಬಸ್ ಚಾಲಕ ಹಾಗೂ ನಿರ್ವಾಹಕ. ಹೌದು ವೀಕ್ಷಕರೇ, ಸೋಮಶೇಖರ್ ಪಾಟೀಲ್ ಮಾನಿ ಬಸ್ ನಿಲ್ದಾಣದಿಂದ ರಾಯಚೂರಿಗೆ ಹುಬ್ಬಳ್ಳಿ ಘಟಕದ ಹೈದರಾಬಾದ್ಗೆ ಹೋಗುವ ಬಸ್ನಲ್ಲಿ ಮಂಗಳವಾರದಂದು ಪ್ರಯಾಣಿಸುತ್ತಿದ್ದರು. ರಾಯಚೂರು ಬಸ್ ನಿಲ್ದಾಣದಲ್ಲಿ ಅವಸರದಲ್ಲಿ ಬಸ್ ಇಳಿದ ಅವರು ತಮ್ಮ 2.5 ಲಕ್ಷ ರೂಪಾಯಿ ಹಣವಿರುವ ಬ್ಯಾಗನ್ನು ಮರೆತಿದ್ದಾರೆ. ಹೈದರಾಬಾದ್ ತಲುಪಿದ ಬಸ್ನಿಂದ ಎಲ್ಲ ಪ್ರಯಾಣಿಕರು ಇಳಿದ ಮೇಲೆ ಕಂಡಕ್ಟರ್ ಮಂಜುನಾಥ್ ನವಲ್ಗುಂದ ಅವರು ಬಸ್ ಪರಿಶೀಲನೆ ಮಾಡುತ್ತಾರೆ. ನಂತರ ಬ್ಯಾಗ್ ಪತ್ತೆಯಾಗಿದ್ದರಿಂದ ಬ್ಯಾಗ್ ನೋಡಿದ ತಕ್ಷಣ 2.5 ಲಕ್ಷ ರೂಪಾಯಿ ಹಣವಿದ್ದು ಅದರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಇರುವ ಕಾರಣ ಸೋಮಶೇಖರ್ ಪಾಟೀಲ್ ಅವರ ನಂಬರಿಗೆ ಕರೆ ಮಾಡುತ್ತಾರೆ. ಮಾಹಿತಿ ನೀಡಿ ರಾಯಚೂರು ಬಸ್ ನಿಲ್ದಾಣಕ್ಕೆ ಬರುವಂತೆ ತಿಳಿಸುತ್ತಾರೆ. ನಂತರ ಕೇಂದ್ರ ಬಸ್ ನಿಲ್ದಾಣದ ಅಧಿಕಾರಿ ಶೀಲಪ್ಪ ಸಮ್ಮುಖದಲ್ಲಿ ಹಣ ಕಳೆದುಕೊಂಡಿದ್ದ ಸೋಮಶೇಖರ್ ಪಾಟೀಲ್ ಇವರಿಗೆ ಮಂಜುನಾಥ್ ನವಲ್ಗುಂದ ಮತ್ತು ಬಸ್ ಚಾಲಕ ಹನುಮಂತ ರಾಯ್ ಇವರು ಹಸ್ತಾಂತರಿಸಿ ಸೇವೆಯಲ್ಲಿ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ. ನಾನು ಕೇಂದ್ರ ಬಸ್ ನಿಲ್ದಾಣಾಧಿಕಾರಿಗಳ ಶ್ರೀ ಶೀಲಪ್ಪ ಹೇಳಬಯಸುವುದೇನೆಂದರೆ, ನಿನ್ನೆ ಶ್ರೀ ಸೋಮಶೇಖರ್ ಪಾಟೀಲ್ ಅವರು ಮಾನ್ವಿಯಿಂದ ರಾಯಚೂರಿಗೆ ಬರಬೇಕಾದರೆ ಅವರ ಅವಸರದಲ್ಲಿ 2.5 ಲಕ್ಷವನ್ನು ತಮ್ಮ ಬ್ಯಾಗನ್ನು ಬಸ್ಸಿನಲ್ಲಿ ಬಿಟ್ಟು ಹೋಗಿರುವಾಗ ನಮ್ಮ ಹುಬ್ಬಳ್ಳಿ ಗ್ರಾಮೀಣ ಘಟಕದ 1ನೇ ಘಟಕದ ಚಾಲಕ ಮತ್ತು ನಿರ್ವಾಹಕರು ಹೈದರಾಬಾದಿಗೆ ಹೋಗಿ ನೋಡಲಾಗಿ ಆ ಬ್ಯಾಗ್ ಇತ್ತು. ಅದರಲ್ಲಿ ಅಡ್ರೆಸ್ ನೋಡಿ ಅವ್ರು ಫೋನ್ ಮಾಡಿ ಪುನಃ ಅವರಿಗೆ ಮರಳಿ ಬಂದು ಚಾಲಕ ಹನುಮಂತರಾಯ ಮತ್ತು ನಿರ್ವಾಹಕ ಮಂಜುನಾಥ್ ಅವರು ಪ್ರಾಮಾಣಿಕತೆಯಿಂದ ಅವರಿಗೆ ಮರಳಿ ಕೊಟ್ಟಿರ್ತಾರೆ. ಮಾನ್ವಿಯಿಂದ ಪ್ರಯಾಣಿಕರೊಬ್ಬರು ರಾಯಚೂರಿಗೆ ಬರ್ತಾಯಿದ್ರು. ಅವರು ಕ್ಯಾಶ್ ಬ್ಯಾಗನ್ನು ನಮ್ಮ ವಾಹನದಲ್ಲಿ ಗಡಿಬಿಡಿಯಲ್ಲಿ ಮರ್ತು ಹೋದರು. ಅದು ನಾವು ಹೈದ್ರಾಬಾದಲ್ಲಿ ಲಾಸ್ಟ್ ಪಾಯಿಂಟಲ್ಲಿ ನೋಡಲಾಗಿ ಒಂದು ಬ್ಯಾಗ್ ಕಾಣ್ತು, ಬಿಳೆ ಬ್ಯಾಗ್. ಅದನ್ನು ನೋಡಿದ್ರೆ ಅದರಲ್ಲಿ 2.5 ಲಕ್ಷ ರೂಪಾಯಿ ಕ್ಯಾಶ್ ಇತ್ತು ಮತ್ತು ಅದರಲ್ಲಿ ಅವರು ಫೋನ್ ನಂಬರು ಪಾಸ್ಬುಕ್ ಇದ್ದು, ಬ್ಯಾಂಕ್ ಪಾಸ್ಬುಕ್. ಅದರಲ್ಲಿ ನಂಬರ್ ಸಿಕ್ತು. ಅವ್ರು ಕಾಲ್ ಮಾಡಿದ್ವಿ ಮತ್ತು ಹೌದು ಈ ಥರ ನಾವು ಬಿಟ್ಟು ಹೋಗಿದ್ದೇವೆ ಅಂತೇಳಿ ಹೇಳಿದ್ರು ಅವರು. ಮರನೇ ದಿವಸ 12 ಗಂಟೆಗೆ ಬರ್ತೈತಿ, ಅಲ್ಲಿ ಬರ್ರಿ ಸರ್ ಅಂತ ಹೇಳಿದ್ದಾರೆ. ಆ ಥರ ಅವರು ಬಂದು ಕ್ಯಾಶನ್ನು ಅವ್ರಿಗೆ ಮರಳಿ ಕೊಟ್ಟಿದ್ದೇವೆ. ರಾಯಚೂರು ನಿಲ್ದಾಣಾಧಿಕಾರಿಯರ ಸಮ್ಮುಖದಲ್ಲಿ ಅವರ ಹಣವನ್ನು ಮರಳಿಸಿರುತ್ತೆ. 2.5 ಲಕ್ಷ ರೂಪಾಯಿ ಬಿಟ್ಟಿದ್ದರು ಸರ್. ಹೌದು ಸರ್, ನಮ್ಮ ಹೆಸರು ಮಂಜುನಾಥ್ ನವಲ್ಗುಂದ. ಹಣ ಕಳೆದುಕೊಂಡು ಗಾಬರಿಯಲ್ಲಿದ್ದ ಸೋಮಶೇಖರ್ ಪಾಟೀಲ್ ಅವರ ಹಣ ಮರು ಸಿಕ್ಕಿದ್ರಿಂದ ಕೆಎಸ್ಆರ್ಟಿಸಿ ಬಸ್ ಚಾಲಕ ಮತ್ತು ನಿರ್ವಾಹಕ ಅವರ ಪ್ರಾಮಾಣಿಕ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಾನು ಸೋಮಶೇಖರ್ ಪಾಟೀಲ್, ರಾಯಚೂರು. ಮಾನ್ವಿಯಿಂದ ರಾಯಚೂರಿಗೆ ಪ್ರಯಾಣಿಸುವಾಗ ನನ್ನ ಬ್ಯಾಗು ಬಸ್ಸಲ್ಲಿ ಮರೆತು ರಾಯಚೂರಿನಲ್ಲಿ ಇಳಿದಿದ್ದೆ. ಅದು ಬಸ್ಸು ಹುಬ್ಬಳ್ಳಿಯಿಂದ ಹೈದ್ರಾಬಾದಿಗೆ ಹೋಗ್ತಾಯಿತ್ತು ಮತ್ತು ನನ್ನ ಬ್ಯಾಗಿನಲ್ಲಿ 2.5 ಲಕ್ಷ ರೂಪಾಯಿ ಅಮೌಂಟುಗಳು ಸಹ ಇದ್ದವು. ಇದನ್ನು KSRTCಯ ಕಂಡಕ್ಟರು ಮತ್ತು ಡ್ರೈವರ್ಗಳು ಹೈದ್ರಾಬಾದ್ ಮುಟ್ಟಿದ ನಂತರ ನನ್ನ ಅಡ್ರೆಸ್ ಬ್ಯಾಗ್ನಲ್ಲಿದ್ದ ಕಾರಣ ನನ್ನ ನಂಬರಿಗೆ ಫೋನ್ ಮಾಡಿ ನೀವು ಈ ಥರ ಬ್ಯಾಗ್ ಬಿಟ್ಟಿದ್ದೀರಿ ಅಂತ ಕೇಳಿ ಕನ್ಫರ್ಮ್ ಮಾಡಿದಿಂದ ಹೌದಂತ ಅಂದ ಮೇಲೆ ಮರುದಿವಸ ಮತ್ತೆ ರಾಯಚೂರಿಗೆ ಬಸ್ ಹೈದ್ರಾಬಾದಿಂದ ಬಂದು KSRTC ನಿಲ್ದಾಣಾಧಿಕಾರಿ ಅವರ ಸಮ್ಮುಖದಲ್ಲಿ ನನಗೆ ಮರಳಿ ವಾಪೀಸ್ ಮಾಡಿ ಅವರ ಕಾರ್ಯ ಮತ್ತು ನಿಯತ್ತನ್ನು ತಮ್ಮ ದಿನನಿತ್ಯದ ಡ್ಯೂಟಿಯಲ್ಲಿ ಮೆರೆದಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷವಾಗ್ತಾ ಇದೆ.